ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಜಿಲ್ಲಾಧಿಕಾರಿಗೆ ದಲಿತ ಸಂಘಟನೆಗಳು ಮುತ್ತಿಗೆ ಹಾಕಿದ್ದಾರೆ. ಖಾಸಗಿ ಆಸ್ಪತ್ರೆ ಎದುರು ದಲಿತ ಸಂಘಟನೆಗಳು ಧರಣಿಯನ್ನು ನಡೆಸಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಲು ಡಿಸಿ ಬಂದಿದ್ರು. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭುಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರು ಈ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು ಎಲ್ಲನೂ ಕೂಡ ನಾವು ಅವರ ಹತ್ರ ಫೋನಲ್ಲಿ ಕೋಆರ್ಡಿನೇಷನ್ ಮಾಡಿದ್ದೀವಿ. ಪ್ಲಸ್ ಅವರಿಗೆ ಸರ್ಕಾರದಿಂದ ಅನುದಾನಕ್ಕೆ ಇಮಿಡಿಯೇಟ್ಲಿ ಬರೆಯಬೇಕು, ಈ ಪ್ರೊಸೀಜರನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದನ್ನು ಮಾಡಿ ಇವತ್ತು 5 ಲಕ್ಷ ರೂಪಾಯಿ ಅವರಿಗೆ ಚೆಕ್ ಮುಖಾಂತರ ಕೂಡ ನಾವು ಒದಗಿಸಿದ್ದೀವಿ. ಇನ್ನು ಉಳಿದ ಅಮೌಂಟ್ ಚಾರ್ಜ್ ಶೀಟ್ ಆದಮೇಲೆ ಅದನ್ನು ಅನುದಾನ ಬರುತ್ತದೆ. ಆಮೇಲೆ ಈಗ ಹಾಸ್ಪಿಟಲಲ್ಲಿ ಬಂದ ತಕ್ಷಣವೇ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮಾತಾಡಿ ಅವರಿಗೆ ಕೂಡ ಇಲ್ಲಿರುವ ಡಾಕ್ಟರ್ಗಳಿಗೆ ಸತತವಾಗಿ ಜಿಲ್ಲಾಡಳಿತ ಟಚ್ಚಲ್ಲಿ ಇದೆ. ಇಲ್ಲಿ ಇರುವ ಹೆಡ್ ಡಾಕ್ಟರ್ ಜೊತೆಗೆ ನಾನೇ ಖುದ್ದಾಗಿ ಮಾತಾಡಿ ಅವರ ಪರಿಸ್ಥಿತಿಯನ್ನು ಕಾಲಕಾಲಕ್ಕೆ ಅಪ್ಡೇಟನ್ನು ಕೂಡ ಮಾಡಿದ್ದೀವಿ. ಪ್ಲಸ್ ಇವತ್ತು RDPR ಎಇ ಮನೆ ಮೇಲೆ ಲೋಕ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಎಇ ವಿಜಯಲಕ್ಷ್ಮಿ ಮನೆಯಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಪತ್ತೆ ಆಗಿದೆ. ರಾಯಚೂರು ಜಿಲ್ಲೆಯ 4 ಕಡೆ ಲೋಕಾಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಳಿ ವೇಳೆ ಬರೋಬ್ಬರಿ 53 ಕಡೆಗಳಲ್ಲಿ ಆಸ್ತಿ ಪತ್ರಗಳು ಪತ್ತೆ ಆಗಿದೆ. ಸುಮಾರು 33 ಎಕರೆ ಜಮೀನಿನ ದಾಖಲೆಗಳು ಕೂಡ ಪತ್ತೆ ಆಗಿದೆ. ಯಾದಗಿರಿಯಲ್ಲಿ 2 ಕೋಟಿಗೂ ಹೆಚ್ಚು ಮೌಲ್ಯದ ಲೇಔಟ್ ಇದೆ. 290 ಗ್ರಾಂ ಚಿನ್ನಾಭರಣ ಹಾಗೆಯೇ ಬೆಳ್ಳಿ ಆಭರಣಗಳು ಕೂಡ ಪತ್ತೆ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ 2 ಫಾರ್ಮ್ ಹೌಸ್ ಇರೋದು ಕೂಡ ಪತ್ತೆ ಆಗಿದೆ. ಅಧಿಕಾರಿಗಳ ದಾಳಿ ವೇಳೆ 5 ಲಕ್ಷ ನಗದು ಕೂಡ ಪತ್ತೆ ಆಗಿದೆ. ಇದನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. RDPR ಎಇ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿತ್ತು. ಎಇ ಆಗಿರುವಂತಹ ವಿಜಯಲಕ್ಷ್ಮಿ ಮನೆಯಲ್ಲಿ ಅಪಾರ ಆಸ್ತಿ ಪಾಸ್ತಿ ಪತ್ತೆ ಆಗಿದೆ. ರಾಯಚೂರು ಜಿಲ್ಲೆಯ 4 ಕಡೆಗಳಲ್ಲಿ ಲೋಕಾಧಿಕಾರಿಗಳು ದಾಳಿ ಮಾಡಿದರು. ಬಾಗಲಕೋಟೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದೆ. ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಕಾಂಬಳೆ ಮನೆಯಲ್ಲಿ ಹಣ ಸೀಸ್ ಮಾಡಲಾಗಿದೆ. ಅಂದಾಜು 1 ಕೋಟಿಗೂ ಅಧಿಕ ಅಕ್ರಮ ಆಸ್ತಿ ಗಳಿಸಿದಂತಹ ವಿಚಾರ ಪತ್ತೆ ಆಗಿದೆ. 278 ಗ್ರಾಂ ಬಂಗಾರ, 494 ಗ್ರಾಂ ಬೆಳ್ಳಿ, 1 ದ್ವಿಚಕ್ರ ವಾಹನವನ್ನು ಸೀಸ್ ಮಾಡಲಾಗಿದೆ. 15 ಖಾಲಿ ನಿವೇಶನಗಳು ಹಾಗೆಯೇ 3 ಮನೆಗಳು ಇರುವುದು ಕೂಡ ಇದೇ ವೇಳೆ ಪತ್ತೆ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ವಿವಿಧ ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಇದೇ ವೇಳೆ ಭ್ರಷ್ಟ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಜಿಲ್ಲಾ ಪಂಚಾಯಿತಿ ಸಹ ಕಾರ್ಯದರ್ಶಿ ಆಗಿರುವಂತಹ ಕಾಂಬಳೆ ಮನೆಯಲ್ಲಿ ಹಣ ಸೀಸ್ ಮಾಡಲಾಗಿದೆ.